ತೆಂಗಿನ ಮರ, ಸುತ್ತಲೂ ತೆಂಗಿನ ಮರ. ಉತ್ತತ್ತಿವನದಾಗ ನಮ್ಮ ಕರಮೂಡಿಯ ಕರವೀರ ಭದ್ರೇಶ್ವರ ಒಬ್ಬರ ಹಾರಿ ವೀರ, ಹಾರಿ ಶರ್ಪ, ಶಂಭು ಬಪ್ಪರ ಬಲೆ ದೇವರ ಗಂಡ, ಹಾರಿಸಿದನು ದಕ್ಷ ಬ್ರಹ್ಮಣರುಂಡ, ಇಂತಪ್ಪ ನಂಜುಂಡೇಶ್ವರನ ಕೆಂಜಡೆಯ ಉರಿನತ್ರದಿಂದ ಉದ್ಭವಿಸುವ ಮುದ್ದೆ ಕರುಣಾ ಸಾಗರನೇ ಕರವೀರ ಭದ್ರೇಶ್ವರನೇ ಬಹುಪರಾಕ್. ಕಡೆ ಎನ್ನದವರ ಜೀವನ ಇಂದಿಗೆ ಕಡೆ ಹರಿ ವೀರ, ಹರಿಸಪ್ಪ, ಶಂಭು ಶನಿವಾರದ ಮಹತ್ವವನ್ನು ಕೇಳಿರಣ. ಒಂದಾನೊಂದು ದಿವಸ ನಾರದ ಮಹರ್ಷಿಗಳು ಭೂಲೋಕದಲ್ಲಿ ಸಂಚಾರ ಮಾಡುತ್ತಿರುವಾಗ ಶ್ರೀರಾಮಚಂದ್ರನ ಸೇತುವೆ ಕಟ್ಟುವ ಕಾರ್ಯದಲ್ಲಿದ್ದ ಹನುಮಂತನನ್ನು ನೋಡಿದರು. ಹನುಮಂತನನ್ನು ನೋಡಿ ಶನಿದೇವರ ಬಳಿಗೆ ಹೋಗುತ್ತಾರೆ. ಶನಿದೇವನೇ, ನೀನು ಭೂಮಿಯಲ್ಲಿರುವ ಎಲ್ಲರನ್ನು ಕಾಡಿರುವೆ. ಆದರೆ ಹನುಮಂತನನ್ನು ಏಕೆ ಕಾಡಲೆಂದು ಕೇಳಲು ಆ ವಾಕ್ಯ ಶನಿದೇವರು ಭೂಮೋಕಕ್ಕೆ ಅಪ್ಪಳಿಸಿದ ಏರಿದ್ರೆ ಭೂಲೋಕಕ್ಕೆ ಬಂದು ಹನುಮಂತನ ಮುಂದೆ ನಿಲ್ಲುತ್ತಾರೆ. ಆ ವಾಕ್ಯ ಹನುಮಂತನು ಜಾಣ ಮಾಡ್ತೀಯೋ ಶನಿದೇವನನ್ನು ನೋಡುವುದೇ ಇಲ್ಲ. ಆ ವಾಕ್ಯ ಕೋಪಗೊಂಡ ಶ್ರೀದೇವನು ಮಾರುತಿ, ನಾನು ಬಂದದ್ದು ನಿನಗೆ ಕಾಣಿಸಲಿಲ್ಲವೇ ಎಂದು ಹೇಳಲು ಆ ವಾಕ್ಯ ನಮ್ಮ ಮಾರುತಿಯು, ನಮ್ಮ ಆಂಜನೇಯನು ಹೇಳುತ್ತಾನೆ, ಏ ಶ್ರೀದೇವನೇ, ನಾನು ಈಗ ಶ್ರೀರಾಮಚಂದ್ರನ ಸೇತುವೆ ಕಟ್ಟುವ ಕೆಲಸದಲ್ಲಿದ್ದೇನೆ. ಕಾರ್ಯದಲ್ಲಿದ್ದೇನೆ. ನಿನಗೆ ನಾನು ಅತಿಥಿ ಸತ್ಕಾರವನ್ನು ಮಾಡಲು ನನಗೆ ಸಮಯವಿಲ್ಲವೆಂದು ಹೇಳುತ್ತಾನೆ. ಏ ಶಂಭು, ಆ ವಾಕ್ಯ ಕೋಪಗೊಂಡ ಶ್ರೀದೇವರು, ಏ ಮಾರುತಿ, ನಿನ್ನ ಮಾತು ಬೇಕಾಗಿಲ್ಲ, ನಿನ್ನ ಒಣ ಮಾತು ನನಗೆ ಬೇಕಾಗಿಲ್ಲ. ಅತಿಥಿ ಸತ್ಕಾರವನ್ನು ಮಾಡಲೇಬೇಕೆಂದು ಕೇಳಲು ಏ ಶಂಭು, ಆ ವಾಕ್ಯ ಹನುಮಂತನು ಹೇಳುತ್ತಾನೆ, ಏ ಶ್ರೀದೇವನೇ, ನಿನಗೆ ಅತಿಥಿ ಸತ್ಕಾರ ಮಾಡಲು ಸಮಯವಿಲ್ಲ. ಹಾಸಲಿಗೆ ಹಸಮಡ ಇಲ್ಲ, ಬೀಸಲಿಗೆ ಇಲ್ಲ ಎಂದು ಹೇಳಲು